ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಸಂಪೂರ್ಣವಾದಂತ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ. ಈ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ನೀವು ಜೀವನದಲ್ಲಿ ಹೊಸ ಅವಕಾಶಗಳನ್ನ ಬದಲಾವಣೆಗಳನ್ನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ, ಮತ್ತೆ ನೀವು ಯೋಚಿಸುತ್ತಿದ್ದಂತ ಬದಲಾವಣೆ ಈಗ ಈ ಒಂದು ತಿಂಗಳಿನಲ್ಲಿ ನಡೆಯುತ್ತಾ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು, ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಕುಂಭರಾಶಿಯವರು ಹೊಸದನ್ನು ಯೋಚಿಸುವಂತ ವ್ಯಕ್ತಿಗಳು, ಆದರೆ ಕೆಲವೊಮ್ಮೆ ನಿರ್ಧಾರದಲ್ಲಿ ಒಂದಿಷ್ಟು ತಡವಾಗುವಂತ ಸಾಧ್ಯತೆಗಳು ಇರುತ್ತೆ. ಈ ತಿಂಗಳು ನಿಮ್ಮ ಆಲೋಚನೆಯೇ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತದೆ. ಇನ್ನು ಈ ತಿಂಗಳಿನಲ್ಲಿ ಗುರು 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಪ್ರಯತ್ನಗಳಿಂದ ಆದಾಯಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ. ನೀವು ತೆಗೆದುಕೊಳ್ಳುವಂತ ಪ್ರತಿಯೊಂದು ಹೆಜ್ಜೆಗಳು ಲಾಭದ ಕಡೆ ಹೋಗಬಹುದು. ಇನ್ನು ಶುಕ್ರ 8ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ, 8ನೇ ಮನೆಯಿಂದ 9ನೇ ಮನೆಗೆ ಬರುವುದರಿಂದ ನಿಧಾನವಾಗಿ ಅದೃಷ್ಟ ನಿಮ್ಮ ಕಡೆ ತಿರುಗಬಹುದು. ಹಳೆಯ ಸಮಸ್ಯೆಗಳು ಕೂಡ ಕಡಿಮೆಯಾಗುವ ಸೂಚನೆಗಳು ಇದೆ. ರಾಹು ಮೊದಲನೇ ಮನೆಯಲ್ಲಿ ಇರುವುದರಿಂದ, ಅಂದ್ರೆ 1ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ನಿರ್ಧಾರಗಳಲ್ಲಿ ಜಾಗ್ರತೆಯನ್ನ ಇಟ್ಟುಕೊಳ್ಳಬೇಕು. ಇನ್ನು ಈ ತಿಂಗಳು ಹೊಸ ಸಂಪರ್ಕಗಳು ನಿಮಗೆ ಲಾಭ ತರಬಹುದು. ಸ್ನೇಹಿತರ ಮೂಲಕ ಅವಕಾಶಗಳು ಸಿಗಬಹುದು. ಹೂಡಿಕೆ ಮಾಡುವಾಗ ಮತ್ತೆ ಹಣದ ವಿಷಯದಲ್ಲಿ ಸ್ವಲ್ಪ ನಿಧಾನವಾಗಿ ಬೆಳವಣಿಗೆ ಕಾಣಬಹುದು. ಇನ್ನು ಹೂಡಿಕೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರುವಂತದ್ದು ಒಳ್ಳೆಯದು. ಕೆಲಸದ ವಿಷಯದಲ್ಲಿ ಹೊಸ ಒಂದು ಯೋಜನೆ ಆರಂಭಿಸಬಹುದು. ಇದು ಭವಿಷ್ಯದಲ್ಲಿ ಒಂದಿಷ್ಟು ಉತ್ತಮವಾದಂತ ಲಾಭಗಳನ್ನ ತಂದುಕೊಡುತ್ತೆ. ಇನ್ನು ಕುಂಭರಾಶಿಯವರು ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ ಅಥವಾ ಶನಿ ದೇವರಿಗೆ ಪ್ರಾರ್ಥನೆ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.